ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಹಸಿರು ಶಾಲ್ ಚಂದ್ರಣ್ಣ. ಇವತ್ತಿನ ನಮ್ಮ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ಒಂದು ಸಣ್ಣದು ಕಾರ್ಯಕ್ರಮನ ಮಾಡ್ಬೇಕಂತೇಳಿ ಇಚ್ಛೆಪಟ್ಟೆ. ಇವತ್ತು ಮಗ್ಲಾಗೆ ನಮ್ಮದು ಹೊಲ ಏನು ದೂರ ಇಲ್ಲ, ಆದರೂ ಕೂಡ ಬೆಂಕಿ ಭಾಳ ಉರಿತಾ ಇತ್ತು. ಯಾರು ಏನು ಬಂದು ಬೆಂಕಿ ಇಟ್ಟೋಗಿದ್ದಾರೆ. ಇದು ನೋಡೋಕ್ಕೆ ಎಷ್ಟು ರಮಣೀಯವಾಗಿತ್ತಂತಂದರೆ ಅದೆಷ್ಟು ಹೇಳಿದ್ರು ಕೂಡ ಕಮ್ಮಿ. ಇದು ಓಬಳೇಶ್ವರ ಅಂಥೇಳಿ ಇಲ್ಲಿಗೆ ಪ್ರತಿ ವರ್ಷವೂ ಕೂಡ ಪ್ರತಿ ಒಂದು ದೇವರುಗಳನ್ನು ಬರ್ತಾವೆ. ಯಾಕಪ್ಪ ಬರ್ತಾವೆ ಅಂತಂದರೆ ಸುಮಾರು ನೂರಾರು ವರ್ಷದ ಹಳೆಯ ದೇವಸ್ಥಾನ ಈ ಜಾಗದಲ್ಲಿತ್ತು. ಇಲ್ಲಿ ನಾವು ನೋಡಬೇಕಾದ್ರೆ ಸುಮಾರು 25 ವರ್ಷಗಳ ಹಿಂದೆ ನೋಡ್ತಾ ಇರ್ಬೋದು. ಇದು ಮೂಲತಃ ಹಳೆಯ ದೇವಸ್ಥಾನ ಇತ್ತು. ಅದರ ನಂತರ ಹೊಸ ದೇವಸ್ಥಾನ ಕಟ್ಟಿರೋ. ಇದ್ರ ಹೆಸರು ಓಬಳೇಶ್ವರ ಅಂತೇಳಿ ದೇವಸ್ಥಾನ ಬಂದ್ಬಿಟ್ಟು ಇಲ್ಲಿ ಸುಮಾರಾಗಿ 3 ದೇವಸ್ಥಾನಗಳಿದೆ. ಸಿದ್ದೇಶ್ವರ ಅಂತೇಳಿ ಒಂದಿದೆ, ಇನ್ನೊಂದಿದೆ. ಆದರೆ ಇನ್ನೊಂದು ಏನಪ್ಪ ನಾನು ಹೇಳೋದಂತಂದರೆ ಇದನ್ನು ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗೋವಂಥ ಒಂದು ಕಮಿಟಿ ಕೂಡ ಇತ್ತು. ಅವರು ಕೂಡ ಯಾಕೆ ಇದ್ರ ಬಗ್ಗೆ ಸ್ವಲ್ಪ ಅಲಕ್ಷ್ಯ ಮಾಡಿದಾರೆ ಏನೋ ಗೊತ್ತಾಗ್ತಾ ಇಲ್ಲ. ಯಾಕಪ್ಪ ಅಂತಂದರೆ ಇಷ್ಟಕ್ಕಂದು ನಾನು ಯಾಕೆ ಒತ್ತಿ ಹೇಳ್ತಾನೆ ಅಂದರೆ ಈ ಥರದ್ದು ಇಡೀ ನಮ್ಮ ದಾವಣಗೆರೆ ಡಿಸ್ಟಿಕ್ಕಿನಲ್ಲಿ ಯಾವುದೂ ಕೂಡ ಈ ಥರ ಒಂದು ಪ್ಲೇಸ್ ಇಲ್ಲ. ನಿಮಗೆ ಹಂಗೆ ತೋರಿಸ್ತಾ ಹೋಗ್ತಾ ಇರ್ತೀನಿ. ಇದು ಸುಮಾರು ನೆಲದಿಂದ ಸಾವಿರಾಡಿ ಎತ್ತರ ಇರ್ತಕ್ಕಂಥ ಪ್ರದೇಶ. ಇಲ್ಲಿ ಸುಮಾರು ಗಿಡಗಳನ್ನೆಲ್ಲ ಸಾಕಿದ್ರು. ಇವತ್ತು ಎಲ್ಲ ಸಣ್ಣ ಹೂವಿನ ಗಿಡಗಳು ಕೂಡ ಸುಟ್ಟೋಗಿದ್ದಾವೆ. ನಾವು ಒಂದು ಆರಿಸೋಂಥ ಪ್ರಯತ್ನನ ಬಂದ್ ಮಾಡಿದ್ವಿ. ಅಷ್ಟರೊಳಗೆ ಆಗಲೇ ಸುಟ್ಟೋಗಿತ್ತು. ಆದರೂ ಕೂಡ ನಮ್ಮ ಕೈಲಾದಷ್ಟು ನಾವು ಸುಟ್ಟಿದ್ದೀವಿ. ಈಗಲೂ ಕೂಡ ಹೊಗೆ ಬರ್ತಾನೇ ಐತಿ. ಆಮೇಲೆ ಇನ್ನೊಂದು ಏನಪ್ಪ ನಾನು ಹೇಳೋದಂತಂದ್ರೆ ನಮ್ಮ ಹರಿಹರ ತಾಲೂಕಿನಲ್ಲಿ ಇದು ಭಾಳ ಅದ್ಭುತವಾದಂಥ ಸ್ಥಳ ಅಂತಲೇ ಹೇಳ್ಬೋದು. ಇಲ್ಲಿ ಸುಮಾರಾಗಿ ಎಲ್ಲ ದೇವರು ಅಂತಂದರೆ ನಮ್ಮ ಕುಂಬ್ಳೂರದ್ದಾಗಿರ್ಬೋದು, ಮಲೇಬೆನ್ನೂರಾಗಿರ್ತಕ್ಕಂಥ ದೇವರಾಗಿರ್ಬೋದು, ಸುತ್ತಮುತ್ತಿನ ಬೇನಹಳ್ಳಿ ಗ್ರಾಮ ಪ್ರತಿಯೊಂದು ಗ್ರಾಮದಿಂದನೂ ಶ್ರಾವಣದ 1ನೇ ವಾರ, 2ನೇ ವಾರ, 3ನೇ ವಾರ, 4ನೇ ವಾರ ಪ್ರತಿ ಸೋಮವಾರನೂ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇರ್ತವೆ. ಆದರೆ ಇವತ್ತು ನೋಡಿರಿ, ಇವತ್ತೇನಾಗೈತಿ ಅಂತಂದರೆ ಇವತ್ತು ಯಾರೋ ಬಂದು ಇಲ್ಲಿ ಇಂಥ ಒಂದು ಪ್ರದೇಶದಾಗ ಬೆಂಕಿ ಇಟ್ಟು ಹೋಗಿದ್ದಾರೆ. ನಾವು ಅಲ್ಲಿಂದ ನೋಡಿದ್ವಿ, ಎಲ್ಲ ಇಲ್ಲಿ ಸುಟ್ಟು ಹೋಗಿತ್ತು. ನಮ್ಮ ಕೈಲಾದ ಪ್ರಯತ್ನ ನೋಡಿರಿ, ನೋಡ್ತಾ ಇರ್ಬೋದು ಗಿಡಗಳು ಯಾವ ಥರ ಸುಟ್ಟವಂತೇಳಿ. ಯಾಕಂತಂದರೆ ನಮಗೆ ಇನ್ನೊಂದು ಏನಪ್ಪ ಬೇಜಾರು ಅಂತಂದರೆ ಆ ಬದುಕು ಯಾರು ಕೂಡ ಮಾಡಬಾರ್ದು. ಎಲ್ಲೇ ಹೋಗಲಿ ಇದೇ ಪ್ರದೇಶ ಅಂತ ಹೇಳಲ್ಲ ನಾನು. ಯಾವ ಪ್ರದೇಶಕ್ಕೆ ಹೋದ್ರೂ ಯಾರು ಕೂಡ ಈ ಬೆಂಕಿ ಹಚ್ಚೋಂಥ ಪ್ರಯತ್ನ ಮಾಡಬಾರ್ದು. ಯಾಕಪ್ಪ ನಾನು ಹೇಳ್ದಂತಂದ್ರೆ ಒಂದು ಸಸಿ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಐತೆ ಅನ್ನೋದು ಅದು ಬೆಳೆಸಿದಂತನಿಗೆ ಗೊತ್ತು. ನೋಡ್ತಾ ಇರ್ಬೋದು ನೀವು. ಪಾಪ ಅವರು ಪೈಪ್ಲೈನ್ ಸಮೇತ ನೋಡ್ರಿ, ಎಲ್ಲ ಪೈಪ್ಲೈನ್ ಮಾಡಿ ಅಲ್ಲಿಂದ ನೀರೆಲ್ಲ ಮಾಡಿದ್ರು, ಎಲ್ಲ ಸುಟ್ಟೋಗೈತೆ. ಇವನ್ನೆಲ್ಲ ಮಾಡಿ ಗಿಡಗಳನ್ನೆಲ್ಲ ಸಾಕಿದ್ರು. ನೋಡಿರಿ ಅದು ಹೂವು ಹೆಂಗೆ ಬಿಟ್ಟತಿ ಅಂತ ನೋಡ್ರಿ. ಹೂವು ಎಷ್ಟು ಕಷ್ಟಪಟ್ಟು ಮಾಡಿರೋಂಥ ಸುಟ್ಟೋತಂದ್ರೆ ಅವ್ರಿಗೆ ಸಿಗ್ತಕ್ಕಂಥ ಲಾಭ ಆದ್ರೆ ಏನಂತ ನಾನು ಕೇಳೋ ಪ್ರಶ್ನೆ. ಇವತ್ತು ಕುತ್ಕೊಳ್ಳೋಂಥ ಆಸನ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಯಾರು ಬಂದ ಅಡುಗೆ ಮಾಡೋಂಥ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನೋಡ್ತಾ ಇರ್ಬೋದು. ಅದು ಸಿದ್ದೇಶ್ವರನ ದೇವಸ್ಥಾನ. ಎಷ್ಟು ರಮಣೀಯ ದೃಶ್ಯ ಕಾಣ್ತೈತಿ ಅಂದರೆ ತೆಳಗಿನ ಭಾಗದಾಗ ಎಷ್ಟು ಹೇಳಿದ್ರು ಕೂಡ ಕಮ್ಮಿ. ನೋಡ್ತಾ ಇರ್ಬೋದು ನೀವು. ಬರ್ರಿ ಈಗ ಒಂದು ನಿಮಿಷ ತೋರಿಸ್ತಾನೆ ನಿಮಗೆ ಯಾವ ಥರ ಐತೆ ಅಂತೇಳಿ. ನೋಡಿರಿ, ಎಲ್ಲ ಸುಟ್ಟೋಗೈತದೆ. ಎಲ್ಲ ಸುಟ್ಟು ಕರಕಲಾಗೈತೆ ನೋಡ್ರಿ. ಕರಕಲಾಗಿರೋಂಥ ದೃಶ್ಯ ನಿಮಗೆಲ್ಲ ಕಾಣ್ತೈತಿ. ಪಾಪ ಎಷ್ಟು ಪಕ್ಷಿ ಪ್ರಾಣಿಗಳು ರೀ ಅಲ 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 ಅಂದೋದ್ವು. ಒಟ್ಟಿಗೆ ಅನ್ನ ತಿನ್ನೋದಿಲ್ಲ ಇವರು. ಒಟ್ಟಿಗೆ ಅನ್ನ ತಿನ್ನೋರು ಯಾರು ಈ ಬದುಕು ಮಾಡ್ತಾರೆ? ನನಗೆ ಅಲ್ಲಿಂದ ನೋಡಿ ಹೊಟ್ಟೆ ಉರಿತು. ಈಗೂ ಕೂಡ ಸುಡ್ತಾನೆ ಐತಿ. ನಾವು ಈ ಕಡೆಗೆಲ್ಲ ಆರಿಸಿದ್ವಿ, ಆದರೆ ಇನ್ನು ಎಷ್ಟು ಆರ್ಸೋಕೈತಿ. ಇದು 100 ಎಕರೆ ಪ್ಲಾಟ್ ಆಗೈತಿ. ಯಾರು ಕೂಡ ಎಲ್ಲೋ ಜನ, ಸಾವಿರಾರು ಜನ ಇರ್ತೈತಿ. ಒಂದು 10 ನಿಮಿಷ ಬಂದು ಆರಿಸಿದ್ರೆ ಕೆಲವೊಂದು ಪಕ್ಷಿ ಪ್ರಾಣಿಗಳು ಉಳಿತದವು. ಈ ಗುಡ್ಡದ ಪ್ರದೇಶದಲ್ಲಿ ಬೆಂಕಿ ಹಚ್ಚೋದು ಈಗ ಒಂದು ಇದನ್ನೇ ಆಗ್ಬಿಡುತ್ತೆ ಈಗ. ಯಾಕಂದ್ರೆ ಅವ್ರು ಬೆಂಕಿ ಹಚ್ಬೇಕಂತಂದ್ರೆ ಮನೆಯಾಗ ಹೋಗಿ ಒಂದು ನೀರು ಕಾಸೋಕೋ ಇಲ್ಲ ಒಂದು ಅಡುಗೆ ಮಾಡೋಕ್ಕೋ ಕಾಯ್ಸ್ಕೊಂಡ್ಲಿ ಬೆಂಕಿ ಇಟ್ಕೊಂಡ್ಲಿ ಅವ್ರ ಮನೆಗೆ ಅವ್ರು ಇಟ್ಕೊಂಡ್ಲಿ. ಈ ಜಗದಾಗ ಬಂದು ಬೆಂಕಿ ಹಟ್ಟೋಂಥ ಅವಶ್ಯಕತೆ ಆದರೆ ಏನಿತ್ತು? ನಿಂತ್ಕೊಂಡು ನೋಡಿದ್ರೆ ನಾವು ಸುಮಾರು ಸಲ ಬಂದು ಹೋಗ್ತಾ ಇರ್ತೀವಿ. ಎಷ್ಟು ಚೆನ್ನಾಗಿ ಕಾಣ್ತೈತಿ ಅಂದರೆ ನೋಡ್ತಾ ಇರ್ಬೋದು ಯಾವ ಥರ ಹಳ್ಳಿಗಳು ಕಾಣ್ತದವು ಅಂತೇಳಿ. ನೋಡಿ ಎಷ್ಟು ರಮಣೀಯ ದೃಶ್ಯ ಕಾಣ್ತೈತಿ. ಇದನ್ನೆಲ್ಲ ಬೆಂಕಿ ಇಟ್ಟು ಪಾಪಿಗಳು ಈ ಥರ ಎಲ್ಲ ಕೆಡಿಸಿ ಇದನ್ನು ಮಾಡಿ ಹೋಗಿದ್ದಾರೆ. ಅವರಿಗೆ ದೇವರು ಯಾವುದೇ ಕಾರಣಕ್ಕೂ ನಮ್ಮ ಓಬಳೇಶ್ವರ ಸ್ವಾಮಿ ಕ್ಷಮಿಸಲ್ಲ ಅಂತ ನಾವು ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ಪ್ರಕೃತಿಗೆ ಯಾರು ಒಬ್ಬರು ಕೂಡ ಬೆಂಕಿ ಗಿಡ ಅಂಥದ್ದು ಮಾತ್ರ ಯಾವತ್ತೂ ಮಾಡಬಾರ್ದು ಮನುಷ್ಯ. ಯಾಕಂದ್ರೆ ಒಂದು ಗಿಡ ಬೆಳೆಸೋಕೆ ಎಷ್ಟು ಕಷ್ಟಪಡ್ಬೇಕಂದ್ರೆ ಎಷ್ಟು ಹೇಳಿದ್ರು ಕೂಡ ಕಮ್ಮಿ. ನೋಡಿರಿ, ಎಲ್ಲ ಸುಟ್ಟು ಕರಕಲಾಗಿ ಹೋಗೈತಿ. ನಮ್ಗೆ ಎಷ್ಟು ಹೊಟ್ಟೆ ಉರಿತೈತಿ ಅಂತಂದರೆ ಅದೆಷ್ಟು ಹೇಳಿದ್ರು ಕೂಡ ಕಮ್ಮಿ. ಯಾಕಂತಂದರೆ ಎಷ್ಟು ಪ್ರಾಣಿಗಳು, ಸಣ್ಣ ಸಣ್ಣ ಕೀಟಗಳು ಸಮೇತನೂ ಇರ್ತವೆ. ಆದ್ರೂ ಬದುಕು ಮಾಡ್ತಾರಲ್ಲ ಅವ್ರ ಮನ್ಸಿಗೆ ಏನು ಅನಿಸಲ್ಲ. ನಾನು ಕೇಳೋ ಪ್ರಶ್ನೆ, ಅವ್ರಿಗೇನು ಅನಿಸಲ್ಲ.
ನೋಡಿರಿ ಹುಡುಗನ ಸಮೇತ ಆಗ್ಲಿಂದ ಹೊಡಿತಾನೆ ಅದಾನೆ. ಈಗ ನಾವು ಆಗ್ಲಿಂದ ಆರಿಸ್ತಾನೆ ಅದಾವೆ. ಇದು ಬಂದ್ಬಿಟ್ಟು ಸಿದ್ದೇಶ್ವರ ದೇವಸ್ಥಾನ ಅಂಥೇಳಿ ಎಲ್ಲ ದೇವ್ರುಗಳದಾವು. ವಿಶೇಷವಾದಂಥ ಶಕ್ತಿ ಇನ್ನೊಂದು ಏನಪ್ಪ ಅಂತಂದರೆ ಈಗ ತೋರಿಸ್ತಾನೆ ನೋಡ್ರಿ, ಇದೇ ಹಳೆಯ ದೇವಸ್ಥಾನ. ಇದು ಸುಮಾರು 100 ವರ್ಷಗಳ ಹಿಂದೆ ಇರ್ತಕ್ಕಂಥ ದೇವಸ್ಥಾನ. ಈ ದೇವಸ್ಥಾನ ನೀನು ಮುಟ್ಲಂಗೆ ಅದನ್ನು ಒಂದು ದೊಡ್ಡ ದೇವಸ್ಥಾನನಾಗಿ ಮಾಡಿದರು. ಈಗ ಇನ್ನೊಂದೇನಪ್ಪ ಅಂತಂದರೆ ಆರಿಸೋಂಥ ಪ್ರಯತ್ನದಾಗ ಪ್ರತಿಯೊಬ್ಬರು ಕೂಡ ಅಡ್ಡಾಡ್ತಾನೆ, ಅದು ಸ್ವಲ್ಪ ನೀರು ಇನ್ನೂ ಆಗ್ತಾನೆ ಇದ್ದಾವೆ. ಅದು ಏನು ಭಕ್ತ ಅಲ್ಲ ಬೆಂಕಿ. ಫೈರ್ ಇಂಜಿನಿಗೆ ಫೋನ್ ಮಾಡೋಣ ಅಂದರೆ ಇಲ್ಲಿ ಫೈರ್ ಇಂಜಿನ್ ಬರೋಂಥದ್ದು ಇದಾಗಲ್ಲ. ಇದು ಕೂಡ ಒಂದು ಸಣ್ಣ ದೇವಸ್ಥಾನ. ಈ ದೇವಸ್ಥಾನ ನೋಡ್ರಿ, ಇದು ಸುಮಾರು ಇದು ಕೂಡ 100 ವರ್ಷಗಳ ಹಿಂದಿನ ದೇವಸ್ಥಾನ ಅಂತಲೇ ಹೇಳ್ಬೋದು. ಇದು ಕೂಡ ಒಂದು ಹಳೆಯ ದೇವಸ್ಥಾನ. ಪ್ರತಿಯೊಂದು ದೇವರು ಕೂಡ ಇಲ್ಲಿಗೆ ಬಂದು ಇಲ್ಲಿ ಒಂದು ಈ ದೇವರ ಒಂದು ಆಶೀರ್ವಾದನ ಪಡೆಯೋಂಥ ಒಂದು ಶಕ್ತಿ ಐತಿ. ಇದು ನೋಡಿರಿ ಪತ್ರಿ ಗಿಡ. ಇದು 5 ಎಷ್ಟೋ ಪತ್ರಿಗಳು ಇರ್ತಾವಂತೆ. ಇದು ವಿಶೇಷವಾದ ಪತ್ರಿ ಅಂತೇಳಿ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ. ಇದು ಒಂದು ವಿಶೇಷವಾದ ಪತ್ರಿ, ಆ ಶಿವನಿಗೆ ಭಾಳ ಇಷ್ಟ ಅಂತಲೂ ಕೂಡ ಹೇಳ್ತಾರೆ. ಇಂಥ ಶಿವನ ಸನ್ನಿಧಿಯಲ್ಲಿ ಇಂಥ ಕೆಟ್ಟ ಜನಗಳು ಬರ್ತಾರಂದ್ರೆ ಅದು ನಮಗೆ ಬೇಜಾರು. ನೋಡ್ತಾ ಇರ್ಬೋದು, ಆ ಕಡೆ ಭಾಗ ತೋರಿಸಿದೆ, ಈ ಕಡೆ ಭಾಗ ಬರ್ರಿ, ಈ ಕಡೆ ಭಾಗ ನೋಡ್ತಾ ಇರ್ಬೋದು ಯಾವ ಥರ ಐತಿ ಅಂತೇಳಿ. ನೋಡಿರಿ ಯಾವ ಥರ ದೃಶ್ಯ ಕಾಣ್ತೈತಿ ಕಣ್ಣಿಗೆ ಅಂದರೆ ಒಂದು ನೋಡಿರಿ ಆ ಪಕ್ಷಿ ಪ್ರಾಣಿಗಳು ನೋಡಿರಿ, ಯಾರಿಗೆ ನೋಡ್ಬೇಡ್ರಿ ನೀವು. ಪಕ್ಷಿ ಪ್ರಾಣಿಗಳು ಎಷ್ಟು ಹಾರಾಡ್ತದವ ಅಂತಂದ್ರೆ ಅವು ಎಷ್ಟು ಪಾಪ ಮಟ್ಟಿ ಇಟ್ಟು ತನ್ನ ಮಕ್ಕಳಿಗೆ ಒಂದು ಗೂಡನ್ನು ಕಟ್ಟಿರ್ತವೆ. ಒಟ್ಟಿಗೆ ಅನ್ನನೇ ತಿನ್ನಲ್ಲ ಅವರು, ಈ ಬದುಕು ಮಾಡ್ತಾರಲ್ಲ. ಇಲ್ಲಿ ಅಂತಲ್ಲ, ಟೋಟಲ್ ನಮ್ಮ ಗುಡ್ಡದವ್ರಿಗೂ ವಸ್ತು ಕೂಡ ಇದೇ ಥರ ಮಾಡ್ತಾರೆ. ಈಗ ನೋಡ್ತಾ ಇರ್ಬೋದು, ಅಲ್ಲಿ ಒಂದು ದೃಶ್ಯ ಕಾಣ್ತೈತಿ, ಸುಮಾರು ಕಿಲೋಮೀಟ್ರ್ ಗಂಟ್ಲೆ ಐತಿ. ಇದು ಸುಮಾರು ಹೊನ್ನಳ್ಳಿ ಗಡಿ ಆಗಿರ್ಬೋದು. ಅದು ಅಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಸುಟ್ಟು ಇಲ್ಲಿಗೆ ಕರ್ಕಲಾಗಿ ಕಾಣ್ತೈತಿ ಅಂತೇಳಿ. ಇವ್ರು ನಮ್ಮ ಕಾಲೇಜಲ್ಲಿ ಲೆಕ್ಚರ್ ಸಮೇತನೂ ಒಂದು ಕಷ್ಟಪಟ್ಟು ಮಾಡ್ತಾಯಿದಾರೆ, ಹೊಡಿತಾಯಿದಾರೆ ಆಗ್ಲಿಂದನೇ. ಅವ್ರಿಗೂ ದೇವ್ರು ಕೂಡ ಒಳ್ಳೇದು ಮಾಡಲಿ. ಯಾಕಂತಂದ್ರೆ ಬರೀ ನಾನು ಮಾತಾಡೋದ್ರಾಗ ಅಲ್ಲ, ಆದರೂ ಒಂದು ಹೊಟ್ಟೆ ಉರಿದು ಮಾತಾಡ್ತೀನಿ. ಕೊಮ್ಮರಳ್ಳಿಯ ಮುಂಭಾಗದ ಗುಡ್ಡದಾಗೆ ಸರ್ವೆ ನಂಬರ್ 53 ಬೆಂಕಿ ಎತ್ತೈತೆ ನೋಡಿರಿ. ಅದು ಯಾರು ಹಚ್ಚಿರ್ಬೋದು ಅನ್ನೋದು ನನಗೆ ಈಗೂ ಕೂಡ ಒಂದು ಅರ್ಥ ಆಗ್ತಾ ಇಲ್ಲ. ಆ ಬದುಕು ಯಾರು ಮಾಡಬೇಡ್ರಿ. ಈಗ ನೋಡ್ತಾ ಇರ್ಬೋದು ನೋಡಿರಿ ಪೈಪ್ಗಳು ಸಮೇತನು. ಇದು ಒಂದು ತರ್ಬೇಕಂತಂದ್ರೆ ಸುಮಾರು 60 - 70 ರೂಪಾಯಿ ಖರ್ಚಾಕತ್ತಿ. ಇದನ್ನು ತಗೊಂಬಂದು ಹಾಕಿ ಏನೋ ಒಂದು 4 ಗಿಡ ಸಾಕಿದ್ರು, ಆದರೂ ಕೂಡ ಏನು ಇದಾಗ್ತಾ ಇಲ್ಲ. ಇವತ್ತೆಲ್ಲ ನಮ್ಮ ಮೇಷ್ಟ್ರುಗಳು ಎಲ್ಲ ಹೊಡಿತಾ ಇದ್ದಾರೆ, ಬಂದ್ ಮಾಡಿದ್ದಾರೆ. ಈ ಪ್ರಕೃತಿನ ನೀವು ನೋಡ್ತಾ ಇರ್ಬೋದು ಯಾವ ಥರ ಐತಿ ಅಂತೇಳಿ. ನಮ್ಮ ಹರಿಹರ ತಾಲೂಕಿನಾಗೆ ಭಾರಿ ನಂಬರ್ 1 ಗುಡ್ಡದಾಗ ಯಾವುದಾದ್ರೂ ದೇವಸ್ಥಾನ ಐತಂದರೆ ನಮ್ಮ ಓಬಳೇಶ್ವರ. ಇಲ್ಲಿ ಬೇನಹಳ್ಳಿ, ಮಲೆಬೆನ್ನೂರಿಂದ ಬೇನಹಳ್ಳಿ ಹತ್ರ ಬಂದು ಕೇಳಿದ್ರೆ ಯಾರಾದರೂ ಹೇಳ್ತಾರೆ. ಈಗ ಸ್ವಲ್ಪ ಸುಟ್ಟು ಇದಾಗಿರ್ಬೋದು, ಆದರೆ ಪವರ್ಫುಲ್ 100% ಗ್ಯಾರಂಟಿ. ಇಲ್ಲಿಗೆ ಸಮೇತ ಬರ್ರಿ, ಭೇಟಿ ಕೊಡ್ರಿ, ನೀವು ಈ ಒಂದು ಪ್ರಕೃತಿಯನ್ನು ಸವಿರಿ ಅಂತ ಹೇಳ್ತಾ ನಾನು ನಿಮ್ಮ ಹಸಿರು ಶಾಲ್. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ನಮಸ್ಕಾರ.